ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಲಗ್ನದವರಿಗೆ ಯಾವ ಗ್ರಹಗಳು ರಾಜಯೋಗವನ್ನು ಕೊಡ್ತವೆ, ಹಾಗೆ ರಾಜಯೋಗಗಳು ಹೇಗೆ ಬರ್ತವೆ ಅಂತ ಹೇಳೋದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡೋಣ. ನೋಡಿ, ಮುಖ್ಯವಾಗಿ ರಾಜಯೋಗ ಅಂದರೆ ಜೀವನದಲ್ಲಿ ನಮಗೆ ಅದು ಸ್ಟೇಟಸ್ ಕೊಡುವಂಥದ್ದು. ಅಂದರೆ ನಾವು ಎಲ್ಲ ರೀತಿಯ ಒಂದು ಸುಖಗಳನ್ನು ಅನುಭವಿಸುವಂತಹ ಯೋಗ. ಅದೇ ರೀತಿ ರಾಜಯೋಗ ಖಾಲಿ ಸುಖಗಳನ್ನು ಮಾತ್ರವಲ್ಲ, ಅದರ ಜೊತೆಗೆ ಅದು ಕಷ್ಟವನ್ನು ಕೊಡುತ್ತೆ, ಧೈರ್ಯವನ್ನು ಕೊಡುತ್ತೆ, ನಿಮಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೊಡುತ್ತೆ. ಹಾಗಾಗಿ ರಾಜಯೋಗ ಅಂದರೆ ಮಾತ್ರ ಎಲ್ಲ ಒಳ್ಳೆಯದನ್ನೇ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡುವಂಗಿಲ್ಲ. ನೋಡಿ, ರಾಜಯೋಗಗಳಲ್ಲಿ ಹಲವು ಬಗೆ ಇದೆ. ರಾಜಯೋಗ, ನೀಚಭಂಗ ರಾಜಯೋಗ, ವಿಪರೀತ ರಾಜಯೋಗ, ಹಾಗೆ ಪಂಚಮಹಾಪುರುಷ ಯೋಗ, ಇಂತಹ ಯೋಗಗಳು ಜಾತಕದಲ್ಲಿ ನಮಗೆ ಕಂಡು ಬರುತ್ತವೆ. ಹಾಗೆ ಅದು ರಾಜಯೋಗವನ್ನು ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಆದರೆ ಆ ರಾಜಯೋಗವನ್ನು ಕೊಡುವಂಥ ಗ್ರಹಗಳು ಎಲ್ಲಿ ಇರ್ತವೆ, ಯಾವ ಗ್ರಹದ ಜೊತೆ ಇರ್ತವೆ, ಹಾಗೆಯೇ ಎಷ್ಟು ಡಿಗ್ರಿಗಳಲ್ಲಿ ಇರ್ತವೆ ಅಂತ ಹೇಳೋದು ನಮ್ಮ ರಾಜಯೋಗ ಅಥವಾ ಯಾವ ದಶೆಯಲ್ಲಿ ನಮಗೆ ರಾಜಯೋಗ ಬರ್ತದೆ ಅಂತ ಹೇಳೋದು ಕೂಡ ತುಂಬ ಮುಖ್ಯ. ರಾಜಯೋಗ ಜೀವನ ಪೂರ್ತಿ ಇರಬೇಕಂತ ಏನಿಲ್ಲ. ಕೆಲವು ಸಂದರ್ಭಗಳಲ್ಲಿ ಬಂದು ಆಮೇಲೆ ಇಲ್ಲದೆ ಆಗ್ಬೋದು, ಅಥವಾ ಕೆಲವರಿಗೆ ಜೀವನ ಪೂರ್ತಿ ಇರ್ಬೋದು, ಅಥವಾ ಕೆಲವು ವರ್ಷಗಳೇ ಇರ್ಬೋದು. ಹಾಗಾಗಿ ರಾಜಯೋಗ ನಿಮ್ಮ ಲಗ್ನಕ್ಕೆ ಯಾವ ಗ್ರಹದಿಂದಾಗಿ ಅದು ಒದಗಿ ಬರ್ತದೆ ಅಂತ ಹೇಳೋದನ್ನು ಇಲ್ಲಿ ಮುಖ್ಯವಾಗಿ ನೋಡಿಕೊಳ್ಳೋಣ. ನೋಡಿ, ರಾಜಯೋಗ ಅಂದ ತಕ್ಷಣ ನಮಗೆ ಮುಖ್ಯವಾಗಿ ಬೇಕಾಗೋದು ಏನು ಅಂತ ಹೇಳಿದರೆ ಕೇಂದ್ರಾಧಿಪತಿಗಳು, ಹಾಗೆ ಲಗ್ನಾಧಿಪತಿ ಮತ್ತು ತ್ರಿಕೋಣದ ಅಧಿಪತಿಗಳು ಯಾವ ರೀತಿಯಲ್ಲಿ ಅವು ನಮ್ಮ ಜಾತಕದಲ್ಲಿರ್ತವೆ ಅಂತ ಹೇಳೋದು ತುಂಬ ಪ್ರಾಮುಖ್ಯ. ಹಾಗಾಗಿ ಯಾವ ಲಗ್ನದವರಿಗೆ ಅವರ ಕೇಂದ್ರಾಧಿಪತಿಗಳು, ತ್ರಿಕೋಣಾಧಿಪತಿಗಳು ನಮಗೆ ಫಲವನ್ನು ಯಾರ್ಯಾರು ಕೊಡ್ತಾರೆ ಅಂತ ಹೇಳೋದನ್ನು ಮುಖ್ಯವಾಗಿ ನೋಡೋಣ. ಆಮೇಲೆ ಇದನ್ನು ನಿಮಗೆ ನಿಮ್ಮ ಜಾತಕದಲ್ಲಿ ಯಾವ ರೀತಿಯಲ್ಲಿ ರಾಜಯೋಗ ಇದೆ ಅಂತೇಳಿ ವಿಮರ್ಶೆ ಮಾಡಬೇಕಾದ್ರೆ ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿದಾಗ ಅದು ನಮಗೆ ಒಂದು ಅನುಭವಕ್ಕೆ ಬರುತ್ತೆ. ನೀವು ಜೀವನದಲ್ಲಿ ಎಷ್ಟು ಯೋಗಗಳನ್ನು ಅನುಭವಿಸ್ಬೋದು, ಏನನ್ನೆಲ್ಲ ಅನುಭವಿಸ್ಬೋದು, ಯಾವ ರೀತಿಯ ಸ್ಟೇಟಸ್ ಅನುಭವಿಸ್ಬೋದು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ರಾಜ ಅಂದ ತಕ್ಷಣ ರಾಜನಾಗುವುದಂತಲ್ಲ, ಬೇರೆ ಬೇರೆ ರೀತಿಯ ಒಂದು ಲೀಡರ್ಗಳಾಗುವಂಥದ್ದು, ಸ್ಟೇಟಸನ್ನು ಪಡೆಯುವಂಥದ್ದು ನಾವಿಲ್ಲಿ ಕಾಣಬಹುದು. ಆಳುಕಾಳುಗಳು, ವಾಹನಗಳು, ಯೋಗಗಳು, ವೈಭೋಗಗಳು, ಇದನ್ನೆಲ್ಲ ಅನುಭವಿಸುವಂಥ ಯೋಗ ಈ ರಾಜಯೋಗ ಕೊಡ್ತದೆ. ಅದೇ ರೀತಿ ವಿಪರೀತ ರಾಜಯೋಗ ಅಂತ ಹೇಳುವಂಥದ್ದು ಕೂಡ ಕೆಲವು ಸಲ ಅದು ರಾಜನನ್ನಾಗಿ ಮಾಡಬಹುದು, ಕೆಲವು ಸಲ ತಿರುಕನನ್ನಾಗೂ ಮಾಡಬಹುದು. ಹಾಗಾಗಿ ರಾಜಯೋಗವನ್ನು ತಿಳಿದುಕೊಳ್ಳುವಂಥದ್ದು ತುಂಬ ಪ್ರಾಮುಖ್ಯ. ಯಾರೆಲ್ಲ ಮೇಷ ಲಗ್ನದವರು ಇರ್ತಾರೋ, ಮೇಷ ಲಗ್ನದವರಿಗೆ ಸೂರ್ಯ, ಗುರು ಹಾಗೂ ಮಂಗಳ, ಮೇಷ ಲಗ್ನದವರಿಗೆ ಸೂರ್ಯ, ಗುರು ಹಾಗೂ ಮಂಗಳ ಈ ಮೂರು ಗ್ರಹಗಳು ರಾಜಯೋಗ ಕಾರಕರು. ಯಾಕೆ ಅಂತ ಹೇಳಿದರೆ ಸೂರ್ಯನು ಮೇಷರಾಶಿಯಲ್ಲಿ ಉಚ್ಚ, ಅದೇ ರೀತಿ ಕರ್ಕಾಟಕ ರಾಶಿ ಅಲ್ಲಿ ಗುರು ಉಚ್ಚನಾಗ್ತಾನೆ. ಗುರು ಮೇಷರಾಶಿಗೆ ನವಮಾಧಿಪತಿ. ಹಾಗೆ ನವಮಾಧಿಪತಿ ಆದ ಕಾರಣ ಗುರು ರಾಜಯೋಗವನ್ನು ಕೊಡುವಂಥ ಒಂದು ಯೋಗ್ಯತೆಯನ್ನು ಹೊಂದಿರ್ತಾನೆ. ಅದೇ ರೀತಿ ಮಂಗಳ ಲಗ್ನಾಧಿಪತಿ ಹಾಗೂ ಅಷ್ಟಮಾಧಿಪತಿ ಮಂಗಳನಾಗಿರುವ ಕಾರಣ ಮಂಗಳನು ಕೂಡ ಧೈರ್ಯ, ಸಾಹಸ ಹಾಗೆ ರಾಜಯೋಗವನ್ನು ಕೊಡುವಂಥ ಸಾಮರ್ಥ್ಯವನ್ನು ಮೇಷ ಲಗ್ನದವರಿಗೆ ಈ ಮೂರು ಗ್ರಹಗಳು ತುಂಬ ಪ್ರಾಮುಖ್ಯ. ಅದೇ ರೀತಿ ವೃಷಭ ಲಗ್ನದವರಿಗೆ ಶುಕ್ರ, ಶನಿ ಹಾಗೂ ಬುಧ ತುಂಬ ಪ್ರಾಮುಖ್ಯ ಗ್ರಹಗಳು. ವೃಷಭ ಲಗ್ನದವರಿಗೆ ಶುಕ್ರ ಲಗ್ನಾಧಿಪತಿ ಆಗ್ತಾನೆ. ಅದೇ ರೀತಿ ಶನಿ ನವಮಾಧಿಪತಿ ಹಾಗೂ ಬುಧ ಪಂಚಮಾಧಿಪತಿ. ಹೀಗೆ ಈ ಬುಧ ಮತ್ತು ಶುಕ್ರ ಮತ್ತು ಶನಿ ಈ ಮೂರು ಗ್ರಹಗಳು ವೃಷಭ ಲಗ್ನದವರಿಗೆ ತುಂಬ ಪ್ರಾಮುಖ್ಯ. ಮಿಥುನ ಲಗ್ನದವರಿಗೆ ಬುಧ, ಶುಕ್ರ, ಗುರು ಹಾಗೂ ಶನಿ ತುಂಬ ಪ್ರಮುಖವಾದಂಥ ಗ್ರಹಗಳು. ಹಾಗೆ ಕರ್ಕಾಟಕ ಲಗ್ನದವರಿಗೆ ಚಂದ್ರ, ಮಂಗಳ, ಗುರು ಹಾಗೂ ಶುಕ್ರ ರಾಜಯೋಗವನ್ನು ಕೊಡುವಂಥ ಗ್ರಹಗಳು. ಸಿಂಹ ರಾಶಿಯವರಿಗೆ ರವಿ
ಮಂಗಳ, ಗುರು ಮತ್ತು ಶುಕ್ರ ರಾಜಯೋಗಕಾರಕರಾಗ್ತಾರೆ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಶುಕ್ರ, ಮಂಗಳ, ಬುಧ, ಶನಿ ಮತ್ತು ಚಂದ್ರ ಇವರು ರಾಜಯೋಗಕಾರಕರಾಗ್ತಾರೆ. ಅದೇ ರೀತಿ ತುಲಾ ರಾಶಿಯವರಿಗೆ ಮಂಗಳ, ರವಿ, ಚಂದ್ರ ಹಾಗೂ ಶನಿ ರಾಜಯೋಗಕಾರಕರಾಗ್ತಾರೆ. ವೃಶ್ಚಿಕ ರಾಶಿಯವರಿಗೆ ಮಂಗಳ, ರವಿ, ಚಂದ್ರ ಮತ್ತು ಶನಿ ರಾಜಯೋಗಕಾರಕರಾಗ್ತಾರೆ. ಅದೇ ರೀತಿ ಧನು ರಾಶಿಯವರಿಗೆ ಗುರು, ಬುಧ, ಮಂಗಳ ಮತ್ತು ರವಿ ಇವರು ರಾಜಯೋಗಕಾರಕರಾಗ್ತಾರೆ. ಮಕರ ರಾಶಿಯವರಿಗೆ ಶನಿ, ಬುಧ, ಶುಕ್ರ, ಮಂಗಳ ಮತ್ತು ಚಂದ್ರ ರಾಜಯೋಗಕಾರಕರಾಗ್ತಾರೆ. ಕುಂಭ ರಾಶಿಯವರಿಗೆ ಶನಿ, ಶುಕ್ರ, ಬುಧ ಮತ್ತು ಮಂಗಳ ರಾಜಯೋಗಕಾರಕರಾಗ್ತಾರೆ. ಅದೇ ರೀತಿ ಕನ್ಯಾ ರಾಶಿಯವರಿಗೆ ಗುರು, ಬುಧ, ಚಂದ್ರ ಮತ್ತು ಮಂಗಳರು ರಾಜಯೋಗವನ್ನು ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಈ ರಾಜಯೋಗಗಳು ಕೆಲವು ದಶೆಯ ಸಂದರ್ಭಗಳಲ್ಲಿ ಅಥವಾ ಎಲ್ಲ ಗ್ರಹಗಳ ದಶೆಗಳು ಒಂದರ ಮೇಲೊಂದು ಜೊತೆಗೆ ಬಂದಾಗ ಈ ರಾಜಯೋಗದ ಪರಿಣಾಮವನ್ನು ನೀವು ಅನುಭವಿಸ್ಬೋದು. ರಾಜಯೋಗ ಅಂದ ತಕ್ಷಣ ತುಂಬ ಜನರಿಗೆ ರಾಜನಾಗಬೇಕು ಅಥವಾ ಯಾವುದೋ ಒಂದು ಉನ್ನತ ಪದವಿ ಸಿಗ್ತದೆ ಅಂತ ಹೇಳುವಂಥ ಒಂದು ಯೋಚನೆ ಕೂಡ ಇರ್ತದೆ. ಅದು ತುಂಬ ತಪ್ಪು ಕಲ್ಪನೆ. ಯಾಕೆಂತ ಹೇಳಿದರೆ ಕೆಲವರಿಗೆ ರಾಜಯೋಗ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ದೇಶಗಳು ಬಾರದೇ ಇರಬಹುದು, ಅಥವಾ ರಾಜಯೋಗ ಇದ್ದಾಗಲೂ ಕೂಡ ಈಗ ರಾಜಯೋಗ ಕೊಡುವಂಥ ಗ್ರಹದ ಜೊತೆ ಮಾಂದಿ ಇದ್ದಾಗ ಅಥವಾ ರಾಹುಕೇತುಗಳಿದ್ದಾಗ ಆ ರಾಜಯೋಗದಲ್ಲಿ ಬರುವಂಥ ಪರಿಣಾಮದಲ್ಲಿ ವ್ಯತ್ಯಯಗಳಿರ್ಬೋದು, ಅಥವಾ ನವಾಂಶದಿಂದಾಗಿ ರಾಜಯೋಗದಲ್ಲಿ ವ್ಯತ್ಯಯಗಳಿರ್ಬೋದು. ಹಾಗಾಗಿ ನಮ್ಮ ಜಾತಕದಲ್ಲಿ ರಾಜಯೋಗ ಕೊಡುವಂಥ ಗ್ರಹಗಳು ಯಾರು, ಯೋಗಕಾರಕರು ಯಾರು, ಎಲ್ಲಿರ್ತಾರೆ, ಎಷ್ಟು ಡಿಗ್ರಿಯಲ್ಲಿರ್ತಾರೆ, ಅದು ಯಾವ ರೀತಿಯ ಪರಿಣಾಮವನ್ನು ಕೊಡಬಹುದು ಅಂತ ಹೇಳುವುದನ್ನು ನಾವು ನಮ್ಮ ಜಾತಕದಿಂದ ತಿಳಿದುಕೊಳ್ಳಬಹುದು. ಧನ್ಯವಾದಗಳು.